ಕನ್ನಡಿಗರ ನಮಸ್ಕಾರ. ಸಾವಿರಾರು ಕಿಲೋಮೀಟ್ರ್ ಸೈಬೀರಿಯಾ ಆಸ್ಟ್ರೇಲಿಯಾದಿಂದ ಕೊಕ್ರೆಬೆಳ್ಳೂರಿಗೆ ಕೊಕ್ರೆಗಳು ಬರ್ತವೆ. ನೀವು ನವಂಬರ್ ಡಿಸೆಂಬರಿಂದ ಶುರುವಾಗುವಂಥದ್ದು ಆಗಸ್ಟ್ವರೆಗೂ ಕೊಕ್ರೆಗಳಿರುತ್ತೆ. ಇಲ್ಲೇ ಬಂದು ಮೊಟ್ಟೆ ಇಟ್ಟು ಮರಿಗಳನ್ನ ಮಾಡಿ ಅವನ್ನ ಆರಿಸ್ಕೊಂಡು ಕರ್ಕೊಂಡು ಹೋಗ್ತವೆ. ಇಲ್ಲಿ ಸುತ್ತಮುತ್ತ ಇರುವಂಥ ಶಿಂಷಾ ನದಿ ಮತ್ತು ಕೆರೆಗಳಲ್ಲಿ ಮೀನನ್ನು ಬೇಟೆಯಾಡ್ತವೆ. ಈ ಊರಿಗೂ ಮತ್ತು ಈ ಕೊಕ್ರೆಗಳಿಗೂ ಅವಿನಾಭಾವ ಸಂಬಂಧ. 1800ರಲ್ಲೇ ಇಲ್ಲಿ ಕೊಕ್ರೆ ಇದ್ವು ಅಂತೇಳಿ ಬ್ರಿಟಿಷರು ದಾಖಲಿಸಿದ್ದಾರೆ. ಹಾಗೆ ಈ ಜನ ಹೇಳೋದು ನೋಡಿದ್ರೆ ತಲತಲಾಂತರಗಳಿಂದ ಕೊಕ್ರೆಗಳಿದ್ವು. ಶಿಂಷಾ ನದಿಯಲ್ಲಿ ನಮ್ಮೂರಿತ್ತು. ಪ್ಲೇಗ್ ಬಂದು ನಮ್ಮೂರು ಶಿಫ್ಟ್ ಆದಾಗ ಕೊಕ್ರೆಗಳು ಕೂಡ ನಮ್ಮೂರಿಗೆ ಬಂದಿದ್ದಾವೆ ಅಂತ ಹೇಳ್ತಾರೆ. ಈ ಊರಿನ ಹುಣಸೆ ಮರ, ಅರಳಿ ಮರ, ಎಲ್ಲ ಥರದ ಮರಗಳಲ್ಲೂ ಕೂಡ ಮೊಟ್ಟೆಗಳನ್ನ ಇಟ್ಟು ಮರಿಗಳನ್ನ ಮಾಡ್ತವೆ. ಕೊಕ್ರೆಗಳೇನಾದರೂ ಬಿದ್ದರೆ ಅವುಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಅಂತಲೇ ಇಲ್ಲಿ ಹೆಜ್ಜಾರ್ಲೆ ಅಂತೇಳಿ ಒಂದು ಸಮುದಾಯದ ಸಂಘ ಕೂಡ ಇದೆ. ಹಾಗೆ ಅರಣ್ಯ ಇಲಾಖೆ ಕೂಡ ಒಂದನ್ನು ಪಕ್ಷಿಗಳ ಸಂಕುಲ ಸಂರಕ್ಷಣೆ ಮಾಡೋದಕ್ಕೆ ಕೇಂದ್ರ ಕೂಡ ಸ್ಥಾಪನೆ ಮಾಡಿದೆ. ಇಲ್ಲಿ ನಿಮಗೆ ಮಾಹಿತಿ ಕೇಂದ್ರ ಕೂಡ ಸಿಗುತ್ತೆ. ನೀವು ಕೊಕ್ರೆಬೆಳ್ಳೂರಿಗೆ ಹೋಗಬೇಕು ಅಂದರೆ ನೀವು ಮಂಡ್ಯದಿಂದ ಸುಮಾರು 50 ಕಿಲೋಮೀಟ್ರ್ ದೂರದಲ್ಲಿದೆ, ಮದ್ದೂರಿಂದ ಸುಮಾರು 13 ಕಿಲೋಮೀಟ್ರ್ ದೂರದಲ್ಲಿರುವಂಥ ಈ ಊರಿಗೆ ಹೋಗಬೇಕು. ಬೆಳ್ಳೂರಿಗೆ ಕೊಕ್ರೆ ಬಂದು ಸೇರಿಕೊಂಡಿದ್ದೇ ಕೊಕ್ರೆಬೆಳ್ಳೂರು ಅನ್ನೋ ಊರು ಆಗೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಈ ಊರಿನ ಕೊಕ್ರೆಬೆಳ್ಳೂರಿಗೂ ಮತ್ತು ಈ ಊರಿನ ಸಮುದಾಯಕ್ಕೂ ಒಂದು ಅವಿನಾಭಾವ ಸಂಬಂಧ. ನೀವು ಇದನ್ನು ನೋಡ್ಬೋದು ಮತ್ತು ಈ ಊರಿನ ಕೊಕ್ರೆಗಳನ್ನ ನೋಡಬೇಕು ಅಂದರೆ ನೀವು ಅಲ್ಲಿ ಭೇಟಿ ಕೊಡ್ಬೋದು. ನಾವು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತಾ ಇರೋಣ. ಜೈ ಕರ್ನಾಟಕ, ಜೈ ಕನ್ನಡ.